ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ನಿವೇಶನದ ಏನೊಂದು ಸಾಕಷ್ಟು ಅಕ್ರಮಗಳು ಕೇಳಿಬರ್ತಾ ಇದೆ. ಮೈಸೂರು ಮೂಡಾದಿಂದಲೇ CM ಪತ್ನಿಯವರು ಕೂಡ 50-50 ಅನುಪಾತದಲ್ಲೇ 14 ಸೈಟ್ಗಳು ತೆಗೆದುಕೊಂಡಿದ್ದಾರೆ. ಅಂದರೆ ಕೆಸರೆಯಲ್ಲಿ ಅವರು 3 ಎಕರೆ ಜಮೀನನ್ನು ಕೊಟ್ಟು 2021ರಲ್ಲಿ ಅವ್ರಿಗೀಗ 14 ನಿವೇಶನಗಳು ಮಂಜೂರಾಗಿದೆ. ನಿವೇಶನಗಳು ಮಂಜೂರಾಗಿರುವಂತಹ ಜಾಗ ಹೇಗಿದೆ, ಇದರ ಬಗ್ಗೆ ಖುದ್ದು ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಜೊತೆಗೆ ಖುದ್ದು ಸ್ಥಳದಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರುವಂಥದ್ದು. ನಾನೀಗ ಸದ್ಯ ವಿಜಯನಗರದ 3ನೇ ಹಂತದಲ್ಲಿದ್ದಾರೆ. ಈ ವಿಷಯ ಸಹ ಕಾಣ್ತಾ ಇರುವಂಥದ್ದು ಏನು ವಿಜಯನಗರದ 3ನೇ ಹಂತದ ಸೈಟ್ ನಂಬರ್ಗಳೇನಿದೆ, ಸುಮಾರು 4 ಸೈಟು ಒಂದೇ ರಸ್ತೆಯಲ್ಲಿರುವಂಥದ್ದು. ಜೊತೆಗೆ 80 ಫೀಟ್ ರಸ್ತೆ ಇರುವಂಥ ರಸ್ತೆಯ ಪಕ್ಕದಲ್ಲೇ ಕಾರ್ನರ್ ಸೈಟ್ಗಳೆಲ್ಲ ಅವರಿಗೆ ಮಂಜೂರು ಮಾಡಿರುವಂಥದ್ದು. ಸುಮಾರು 60-40 ನಿವೇಶನದ 4 ಸೈಟ್ಗಳು ವಿಜಯನಗರದ 3ನೇ ಹಂತದಲ್ಲಿದೆ. ಇದೆಲ್ಲ ಹೊರತುಪಡಿಸಿದರೆ ಇಲ್ಲಿ ವಿಜಯನಗರದ 4ನೇ ಹಂತದಲ್ಲೂ ಕೂಡ ಸುಮಾರು 10 ಸೈಟ್ಗಳಿವೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದಾಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಒಂದು ಜಾಗಗಳಲ್ಲಿ ಸುಮಾರು 1 ಚದರ ಅಡಿಗೆ ಸುಮಾರು 10ರಿಂದ 14 ಸಾವಿರ ಬೆಲೆ ಬಾಳುವಂತಹ ಸಾಕಷ್ಟು ಮೌಲ್ಯಾಧಾರಿತ ಸೈಟ್ಗಳಿವು. ಈ ಒಂದು ಜಾಗದಲ್ಲಿ ಇಂತಹ ಪ್ರೈಮ್ ಲೊಕೇಶನಲ್ಲಿ ಈಗಾಗಲೇ ದೇವನೂರು ಬಡಾವಣೆಯಲ್ಲಿದೆ. ಆ ಒಂದು ಬಡಾವಣೆಯಲ್ಲಿ ಸುಮಾರು 2,000 ರೂಪಾಯಿ ಬೆಲೆ ಬಾಳುತ್ತೆ ಚದರ ಅಡಿಗೆ. ಈ ಒಂದು ಜಾಗದಲ್ಲಿ ಸುಮಾರು 10ರಿಂದ 14 ಸಾವಿರ ಬೆಲೆ ಬಾಳುವಂತಹ ಜಾಗಗಳು. ಈಗ ಗೊತ್ತಿರೋ ಪ್ರಕಾರವಾಗಿ ವಿಜಯನಗರ 3ನೇ ಹಂತದ ಸಿ ಬ್ಲಾಕ್ ಮತ್ತು ಡಿ ಬ್ಲಾಕ್ ಏನಿದೆ, ಜೊತೆಗೆ 4ನೇ ಹಂತದಲ್ಲೂ ಕೂಡ 2ನೇ ಹಂತ ಏನಿದೆ, ವಿಜಯನಗರ 2ನೇ ಹಂತ 3ನೇ ಹಂತ, ಇದೆಲ್ಲ ಕೂಡ ಈಗಾಗಲೇ ಸೈಟ್ ಲಾಭಗಳಿದೆ. ಇಲ್ಲಿ 332ರಲ್ಲಿ ಕೊಟ್ಟಿದ್ದಾರೆ, 331ರಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ 12,067 ಕೊಟ್ಟಿದ್ದಾರೆ. ಹೀಗೆ ಸುಮಾರು 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪ್ರೈಮ್ ಲೊಕೇಶನಲ್ಲಿ ಅಂದರೆ ನಾವೀಗಾಗಲೇ ಆ ಒಂದು ಸ್ಥಳವನ್ನು ತೋರಿಸಿದ್ವಿ. ಆ ಒಂದು ಸ್ಥಳದಲ್ಲಿ ಈಗಾಗಲೇ ಲೇಔಟ್ ನಿರ್ಮಾಣ ಆಗಿದೆ. ಸೊ ಹೀಗಾಗಿ 3 ಎಕರೆ 16 ಗುಂಟೆ ಜಾಗನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸುಮಾರು ಚದರಡಿಗೆ 2,000 ಬೆಲೆ ಬಾಳುವಂತಹ ಜಾಗ ಅದು. ಆ ರೀತಿಯ ಜಾಗದಲ್ಲೇ ಬೇರೆ ಕಡೆ ಅಭಿವೃದ್ಧಿಪಡಿಸಿದಂತಹ ಲೇಔಟ್ಗಳನ್ನು ಕೊಡಬೇಕಾಗಿತ್ತು. ಆದರೆ ಈಗ ಕೊಟ್ಟಿರುವಂಥದ್ದು ಸಾಕಷ್ಟು ದೊಡ್ಡ, ಅಂದರೆ ಈಗಾಗಲೇ ಚಿಲ್ಲದ ಭೂಮಿ ಅಂತ ಕೇಳಿದ್ದೀವಿ. ಆ ಒಂದು ಸ್ಥಳಗಳಲ್ಲಿ ಈಗಾಗಲೇ ಜಾಗವನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಕಾದೊಡ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಎಲ್ರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.